ನಮಸ್ತೆ ಎಲ್ಲರಿಗೂ. ನೋಡಿ, ಇವತ್ತು ನಾನು ತರಕಾರಿಗಳನ್ನ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬಾಂಬೆ ರವೆಯಿಂದ. ಇದೇನಪ್ಪ ಇದು, ಎಲ್ರಿಗೂ ಗೊತ್ತಿರೋದೆ, ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೋಬೇಡಿ. ಸಿಂಪಲ್ ಆದರೂ ಕೆಲವರಿಗೆ ಕೈ ಕೊಡ್ತಾ ಇರುತ್ತೆ ಉಪ್ಪಿಟ್ಟು ಮಾಡೋದು ಮಾಡೋಕ್ಕೆ ಬರೋಲ್ಲ. ಪಾಪ ಎಷ್ಟೋ ಸತಿ ಅನ್ಕೋತಾ ಇರ್ತಾರೆ, ನೋಡೋಕ್ಕೆ ಕೇಳೋಕ್ಕೆ ಎಲ್ಲ ಸುಲಭ, ಅಯ್ಯೋ ಉಪ್ಪಿಟ್ಟು ತಾನೆ ಅಂತ. ಅದೇ ಕೈ ಕೊಡುತ್ತೆ ಕೆಲವ್ರಿಗೆ. ಪಾಪ ಅಂಥವ್ರಿಗೆ ನೋಡ್ಕೊಂಡು ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದಷ್ಟೇ. ಬರೋರಿಗೆಲ್ಲ ಒಂದು ಬಾಣಲೆ ಇಟ್ಬಿಟ್ಟು ಒಂದು 4 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಸಾಸಿವೆ, ಒಗ್ಗರಣೆ ಎಲ್ಲ 1 ರಿಂದ 1.5 ಟೀ ಸ್ಪೂನ್ ಅಷ್ಟು ತೊಗೊಂಡ್ರೆ ಸಾಕು. ಸಾಸಿವೆ ಸಿಡಿದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ ಎಲ್ಲ ಒಂದೊಂದು ಈರುಳ್ಳಿ, 1 ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಎಲೆ ಕರಿಬೇವಿನ ಸೊಪ್ಪು ಅಂದರೆ 1 ಕಡ್ಡಿ, ಆಮೇಲೆ ಒಂದು ಅರ್ಧ ಇಂಚು ಶುಂಠಿ. ಇದೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ಸಾಸಿವೆ ಸಿಡಿದ್ಮೇಲೆ ಹಾಕೋಣ. ಮತ್ತು ತರಕಾರಿ ನೋಡಿ, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ. ಇವಾಗ ಫಸ್ಟು ಈರುಳ್ಳಿ ಸೇರ್ಸೋಣ. ಮೊದಲೇ ರವೆನ ಹುರಿದಿಟ್ಕೊಂಡು ಕೂಡ ಮಾಡ್ಬೋದು, ಇಲ್ಲ ನಾನಿವಾಗ ಮಾಡ್ತಾಯಿದ್ದೀನಲ್ಲ ಈ ಥರ ಕೂಡ ಮಾಡ್ಬೋದು. ಇದನ್ನು ಹುರಿಯೋಷ್ಟೊತ್ತಲ್ಲಿ ಪಕ್ಕದಲ್ಲಿ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡ್ರೆ 1 ಗ್ಲಾಸ್ಗೆ 3 ಗ್ಲಾಸಷ್ಟು ನೀರು, 1:3 ಆ ಅಳತೆ ಪ್ರಕಾರ ನೀರು ಹಾಕಿದ್ರೆ ಸಖತ್ತಾಗಿರುತ್ತೆ. ನೋಡಿ, ಈರುಳ್ಳಿ ಬಾಡಿದೆ. ಈಗ ನೋಡಿ ರವೆ ನಾನು ಹುರಿದಿಲ್ಲ, ಇದು ಇವಾಗ ಈರುಳ್ಳಿ ಬಾಡಿಸಿದ್ಮೇಲೆ ಹುರಿತೀವಿ. ಈ ಎಣ್ಣೆ ಜೊತೆಗೆ ರವೆ ಚೆನ್ನಾಗಿ ಅರಳಬೇಕು. ರವೆ ಬಾಡಿಸೋದೇ ಇಂಪಾರ್ಟೆಂಟ್ ಇದರಲ್ಲಿ. ರವೆ ಫ್ರೈ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ. ರವೆ ಚೆನ್ನಾಗಿ ಹುರಿದಿದ್ದಾಗಿದೆ. ಈಗ ನೋಡಿ, ಹೆಚ್ಚಿಟ್ಕೊಂಡಿರೋ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ ಎಲ್ಲನೂ ತರಕಾರಿಗಳನ್ನ ಸೇರಿಸೋಣ. ನೀವು ಯಾವ ತರಕಾರಿ ಬೇಕೋ ಸೇರಿಸ್ಕೊಬೋದು, ಇದೇ ಹಾಕಬೇಕು ಅಂತ ಏನಿಲ್ಲ. ಟೊಮೆಟೊ, ಶುಂಠಿ, ರವೆ ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನು ಹಾಕಿದ್ರೆ ತೊಂದರೆ ಇಲ್ಲ, ಚೆನ್ನಾಗಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಇಂಗು ಕೂಡ ಸೇರಿಸಿದ್ದೀನಿ ನಾನು ಟೊಮೆಟೊ ಜೊತೆಗೆ. ಪರ್ಟಿಕ್ಯುಲರಾಗಿ ಇದೇ ವಿಡಿಯೋ ಅದೇ ವಿಡಿಯೋ ಹಾಕಬೇಕು ಅಂತ ಹಾಕಲ್ಲ ನಾನು. ನಮ್ಮ ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಲಂಚ್ಗೆ ಏನೇನು ಮಾಡ್ತೀನೋ ಅದನ್ನೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಯಾರಿಗಾದ್ರು ಉಪಯೋಗಕ್ಕೆ ಬರೋರಿಗೆ ಪಾಪ ನೋಡ್ಕೊಂಡು ಮಾಡ್ಕೊಳ್ತಾರೆ ಅಷ್ಟೇ. ಸಿಂಪಲ್ ಆದರೂ ಆಗಲಿ, ಇಲ್ಲ ಕಾಂಪ್ಲಿಕೇಟೆಡ್ ಅಡುಗೆಗಳಾದರೂ ಆಗಲಿ, ಯಾವುದಾದ್ರೂ ಅಷ್ಟೇ. ಯಾರಿಗಾದ್ರು ಬೇಕು ಅಂದವ್ರು ನೋಡ್ಕೊಂಡು ಮಾಡ್ಬೋದು ಪಾಪ. ಯಾಕಂದರೆ ಉಪ್ಪಿಟ್ಟು ತಾನೆ ಅಂದ್ಬಿಟ್ಟು ಕೆಲವರು ಹಾಕಿರಲ್ಲ ವೀಡಿಯೋದಲ್ಲಿ. ಕೆಲವ್ರಿಗೆ ಆ ಉಪ್ಪಿಟ್ಟು ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಹೊಸ್ದಾಗಿ ಮದುವೆ ಆದವ್ರಿಗೆ, ಇವಾಗ ಅಡುಗೆ ಕಲಿಯೋರಿಗೆ, ಅಂಥವ್ರಿಗೆ ಹೆಲ್ಪ್ ಆಗುತ್ತಲ್ವಾ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಪಕ್ಕದಲ್ಲಿ ನೀರು ಕುದಿಯೋಕ್ಕೆ ಇಡಕ್ಕೆ ಹೇಳಿದ್ನಲ್ಲ, ಅದನ್ನ ಇವಾಗ ಸೇರಿಸೋಣ. 1:3 ಒಂದು ರವೆಗೆ 3 ಗ್ಲಾಸ್ ನೀರು. ನೀವು ಯಾವ ಗ್ಲಾಸಲ್ಲಿ ರವೆ ತೊಗೊಂಡಿರ್ತೀರೋ ಅದೇ ಗ್ಲಾಸಲ್ಲಿ 3 ಗ್ಲಾಸ್ ಅಳತೆ ತೊಗೊಳ್ಳಿ. ಈ ಥರ ಮಾಡಿದ್ರೆ ನೀವು ಆ ರವೆ ಎಲ್ಲ ಹರಡೋದಿಲ್ಲ ಗ್ಯಾಸ್ ಸ್ಟವ್ ಮೇಲೆ. ಇಲ್ಲ ಮೊದಲೇ ರವೆ ಹುರಿದಿಟ್ಕೊಂಡು ಆಮೇಲೆ ಫಸ್ಟು ನೀರು ಹಾಕಿ ಆಮೇಲೆ ರವೆ ಹಾಕಿದ್ರೆ ಎಲ್ಲ ಗ್ಯಾಸ್ ಸ್ಟವೆಲ್ಲ ಹರಡ್ಕೊಳ್ಳುತ್ತೆ. ಅದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾ ಕೂತ್ಕೊಳ್ತಾರೆ. ಸುಲಭವಾಗಿ ಮಾಡಬೇಕು ಈ ಥರ. ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸೂಪರಾಗಿ ಅರಳ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ. ರವೆ ಉಪ್ಮಾ ರೆಡಿ ಆಗುತ್ತೆ. ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಮುಗೀತು. 3 ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ತುರಿದಿರೋಂಥ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು, ತೆಂಗಿನಕಾಯಿ ತುರಿಗೆಲ್ಲ ಅಳತೆ ಏನಿಲ್ಲ, ಒಂದು ಅರ್ಧ ಕಪ್ ಅಷ್ಟು ಹಾಕಿದ್ರು ಅಷ್ಟೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಒಲೆ ಉರಿ ಆಫ್ ಮಾಡಿಬಿಡೋಣ. ಸೂಪರಾದ ತರಕಾರಿ ಬಾಂಬೆ ರವೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ. ಇನ್ನು ನೋಡಿ ಹೆಂಗೆ ಕಾಣುತ್ತೆ. ಇಷ್ಟ ಆಗಿದೆಯಾ? ಎಷ್ಟು ಚೆನ್ನಾಗಿದೆ ನೋಡಿ. ತಿನ್ನಬೇಕು ಅನಿಸ್ತಾ ಇದೆಯಾ? ಉಪ್ಪಿಟ್ಟು ಇಷ್ಟಪಡ್ದಿದ್ದವ್ರಿಗೆ ತಿಂತಾರೆ. ಈ ಥರ ಮಾಡಿ ಹೇಳ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನೀವು ಇನ್ನೂ ರುಚಿ ಮಾಡಬೇಕು ಅಂತಂದರೆ ಗೋಡಂಬಿ ಹಾಕ್ಬೋದು, ಕಡಲೆಕಾಯಿ ಬೀಜ ಹಾಕ್ಬೋದು ಒಗ್ಗರಣೆ ಟೈಮಲ್ಲಿ. ಸೂಪರಾಗಿರುತ್ತೆ. ಎಲ್ಲ ನಮ್ಮ ಕ್ರಿಯೇಟಿವಿಟಿ ಅಷ್ಟೇ. ನೋಡಿ, ಒಲೆ ಉರಿ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಟಿದ್ದೀನಿ. ಈಗ ಈ ಬಿಸಿಗೆ ಇನ್ನೂ ಚೆನ್ನಾಗಿ ಅರಳುತ್ತದು. ಉಪ್ಪಿಟ್ಟು ಮಾಡೋಕ್ಕೆ ಬರದೇ ಇದ್ದವರು ನೋಡ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಮತ್ತು ಬೇರೆ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.
ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್, ಸಿ ಯು. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೆಲವ್ರು ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ತಾ ಇಲ್ಲ, ಅದಕ್ಕೆಲ್ಲ ಚಾರ್ಜ್ ಇಲ್ಲ, ಫ್ರೀಯಾಗೆ ಮಾಡ್ಕೋಬೋದು ಸಬ್ಸ್ಕ್ರಿಪ್ಷನು. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಷನ್ ಆಗಿ ಮೊದಲು ನಿಮಗೆ ಬರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್, ಸಿ ಯು.